ಬೆಳಗಾವಿ ಮಹಾನಗರ ಪಾಲಿಕೆಯಿಂದ ಎಸ್ಸಿ/ಎಸ್ಟಿ ವಿದ್ಯಾರ್ಥಿಗಳಿಗೆ 123 ಲ್ಯಾಪ್ಟಾಪ್ ಖರೀದಿಯಲ್ಲಿ ಆದ ಅನ್ಯಾಯದ ವಿರುದ್ಧ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಶಕ್ತಿ ಸಂಘ ಬುಧವಾರ ಪಾಲಿಕೆಯ ಎದುರು ಪ್ರತಿಭಟನೆಯನ್ನು ನಡೆಸಿ ಪಾಲಿಕೆಯ ಆಯುಕ್ತರಿಗೆ ಮನವಿಯನ್ನು ಸಲ್ಲಿಸಿದ್ರು. ಮೋಸ ಮಾಡಿದಂತ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನೇ ಬರಲಿ. ಬೆಳಗಾವಿಯ ಮಹಾನಗರ ಪಾಲಿಕೆಯಿಂದ ಎಸ್ಸಿ/ಎಸ್ಟಿ ವಿದ್ಯಾರ್ಥಿಗಳಿಗೆ 123 ಲ್ಯಾಪ್ಟಾಪ್ ಖರೀದಿಯಲ್ಲಿ ಆದ ಅನ್ಯಾಯದ ಬಗ್ಗೆ ನ್ಯಾಯ ಒದಗಿಸಿ ಕೊಡುವಂತೆ ನಮ್ಮ ಸಂಘಟನೆ ಕಳೆದ 1 ತಿಂಗಳ ಹಿಂದೆಯೇ ಆಯುಕ್ತರಿಗೆ ಮಹಾನಗರ ಪಾಲಿಕೆ ಬೆಳಗಾವಿ ಇವರಿಗೆ ದೂರು ಕೊಟ್ಟಿದ್ರು. ಎಲ್ಲಿಯವರೆಗೂ ಕ್ರಮ ಜರುಗಿಸಿಲ್ಲ ಅಂತ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸರ್, ಲ್ಯಾಪ್ಟಾಪ್ದಲ್ಲಿ ಏನಾಗಿದೆ ಅಂತಂದರೆ ಏನು ಏಜೆನ್ಸಿ ಅವರು ಅದಾರಲ್ಲ, ಆ ಏಜೆನ್ಸಿ ಅವರು ಕುಡ್ಕೊಂಡು ಆ ವಿದ್ಯಾರ್ಥಿಗಳಿಗೆ ಕೊಡಬೇಕಾಗಿರುವಂಥ ಲ್ಯಾಪ್ಟಾಪ್ನಲ್ಲಿ ಅದು 25ರಿಂದ 30,000 ರೂಪಾಯಿ ಬೆಲೆ ಹೊಂದುವಂಥ ಲ್ಯಾಪ್ಟಾಪನ್ನು ಇವರು 50,000 ರೂಪಾಯಿ, ಅಂದಾಜು 50,000 ರೂಪಾಯಿ ಲ್ಯಾಪ್ಟಾಪ್ಗೆ ಇವರು ಇದನ್ನು ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದು. ಆದರೆ ವಿದ್ಯಾರ್ಥಿಗಳಿಗೆ ಅದು ಗುರುತಾಗೋದಿಲ್ಲ ಸರ್. ಯಾಕಂತಂದರೆ ಅದರಲ್ಲಿ ಲೀಗಲ್ ಸಾಫ್ಟ್ವೇರ್ ಹಾಕಬೇಕಾಯಿತು. ಲೀಗಲ್ ಸಾಫ್ಟ್ವೇರ್ ಹಾಕದೇನೆ ಇವರು ಒಂದು ಕ್ರ್ಯಾಕ್ ವರ್ಷನ್ ಸಾದಾ ಸಾಫ್ಟ್ವೇರ್ ಹಾಕಿ ವಿದ್ಯಾರ್ಥಿಗಳು ಕೊಟ್ಟಿದ್ದಾರೆ. ಆ ಲೀಗಲ್ ಸಾಫ್ಟ್ವೇರ್ ಹಾಕಿದರೆ ಅದು ಮಿನಿಮಮ್ ಆಗಿ ಆ ಲೀಗಲ್ ಸಾಫ್ಟ್ವೇರ್ ರೇಟು 15,000 ರೂಪಾಯಿ ಇದೆ ಸರ್. ಆ 15,000 ರೂಪಾಯಿ ರೇಟನ್ನು ಕಡಿತ ಮಾಡಿ ಇವರು 25ರಿಂದ ಅಂದಾಜು 30,000 ರೂಪಾಯಿ ಇರುವಂಥ ಬೆಲೆ ಬಾಳುವ ಲ್ಯಾಪ್ಟಾಪನ್ನು ಇವರು 50,000 ರೂಪಾಯಿಗೆ ಇದನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಶಕ್ತಿ ಸಂಘದ ವತಿಯಿಂದ ಆ ಮಹಾನಗರ ಪಾಲಿಕೆ ಬೆಳಗಾವಿ ವತಿಯಿಂದ ಏನು ಲ್ಯಾಪ್ಟಾಪ್ ವಿತರಣೆ ಮಾಡಿದಾರಲ್ಲ, ಅದು ಕಳಪೆ ಮಟ್ಟದ ಇದೆ ಮತ್ತು ಅದರಲ್ಲಿ ಗುಣಮಟ್ಟದ ಲ್ಯಾಪ್ಟಾಪ್ ಕೊಟ್ಟಿಲ್ಲ. ಅದಕ್ಕೋಸ್ಕರ ಇದರಲ್ಲಿ ಬೆಳಗಾವಿ NIC ಇದರವರು ಕೂಡ ಅವರು ಗುಣಮಟ್ಟ ಪರಿಶೀಲನೆ ಮಾಡ್ಕೇರಿ ಅವರಿಗೆ ಸರ್ಟಿಫಿಕೇಟ್ ಕೊಡಬೇಕಾಗಿತ್ತು. ಅವರು ಕೂಡ ಯಾವುದೇ ರೀತಿ ಗುಣಮಟ್ಟವನ್ನು ಪರಿಶೀಲನೆ ಮಾಡದೆ ಇದನ್ನು ಕೊಟ್ಟಿದ್ದಾರೆ. ಆ ಬೆಳಗಾವಿ NIC ಅಧಿಕಾರಿ ಮೇಲೆ ಕೂಡ ಕ್ರಮ ಜರುಗಿಸಬೇಕಂತ ಹೇಳ್ಕೇರಿ ಈಗಾಗಲೇ ನಾವು ಮಹಾನಗರ ಪಾಲಿಕೆಯವರಿಗೂ ಕೂಡ ಕೊಟ್ಟಿದ್ದೀವಿ ಮತ್ತು CRCL ಇತರವರು ಕೂಡ ನಾವು ಮನವಿ ಕೊಟ್ಟಿದ್ದೇವೆ ಸರ್. ಎಸ್ಸಿ/ಎಸ್ಟಿ ವಿದ್ಯಾರ್ಥಿಗಳಿಗೆ ಆದ ಅನ್ಯಾಯವನ್ನ ಸರಿದೂಗಿಸಿ ನ್ಯಾಯ ಒದಗಿಸಿ ಕೊಡ್ತಿದ್ರೆ ಉಗ್ರವಾದ ಹೋರಾಟ ನಡೆಸಲಾಗುವುದು ಎಂದು ಮನವಿಯಲ್ಲಿ ಎಚ್ಚರಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.